ಗುರುಭರಣ ಸರಿ ಎಳಗೆ ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸುಮ್ಮನಿರಬೇಕಾಯಿತು. ಇದಕ್ಕೆ ಪ್ರತಿಯೊಂದು ಹೇಳಿ ಮುಂಜಾನೆ ದಿನವೇ ಪವಿತ್ರವಾದ ಈ ನಿನ್ನ ಗಡಿಯಿಂದ ಕೆಟ್ಟ ಹುರುಗುಳವನ್ನೆಲ್ಲ ಗಟ್ಟಿಯಾಗಿ ಕುಟ್ಟಿ ಕುಟ್ಟಿ ಎಲಗಳನ್ನು ಮುಚ್ಚತ್ತಿ ಬಿಡುವ ಘಟಿಕದ ರಾಜ್ಯವೇ ಸರಿ. ಆದರೆ ವಾಯುವಂದನ ಕೆಟ್ಟ ಧೂಮದಲ್ಲಿ ಸಕಲ ಐಶ್ವರ್ಯವು ನಷ್ಟವಾದರೆ ನನ್ನ ಹೆತ್ತವು ತಪ್ಪಿತು. ಕಷ್ಟಾತ್ಮಕರಾದ ಕೌರವನ ಕಟ್ಟಳೆಗೆ ಸಿಲುಕಿ ಕಷ್ಟಪಡಬೇಕಾಯಿತು. ಹಿಟ್ಟವಾದ ದೈವವನ್ನು ಮಟ್ಟಾದಾಗ ಎಷ್ಟು ಬಲವಂತರಾದ ಏನು ಮಾಡುವರು? ಈ ಕಾಲದಲ್ಲಿ ಸೈರಿಸಿಕೊಂಡು ಸುಮ್ಮನಿರಬೇಕಾಯಿತು ಅಂತ ಭೀಕರ ಹಾಕುತ್ತಾರೆ. ಕೌರವನ ಬಲಕ್ಕೆ ಕೌರವನ ಬಲಕ್ಕೆ ಕಾಲ ಬೈದು ನುಡಿಸಬೇಕಂತ ವಿರೋಧದಿಂದ ಹಾಕಿದ ಅಪ್ಪಣದ ಒತ್ತರೆ ಕೊಟ್ಟರೆ
ಅರ್ಜುನ ಹಾಕದ ಶಾಂತರಿ ದೀಪಕ್ಕೆ ನ್ಯಾಯವನ್ನ ಈ ಲೋಕದಲ್ಲಿ ಅತಿ ಸಮರ್ಥ ಕದಲಿಸಿ ಹೊತ್ತಿರುವ ಹಾವುಗಳನ್ನೆಲ್ಲ ಬೆಳ್ಳಿಸಿ ಕೇಳನ್ನು ಮೇಲ್ಕಂಡು ಮಾಡಿ ಕೂಳವನ್ನು ತೋರಿಸಿರುವ ವೀರನೇ ಸರಿ. ಆದರೆ ಮದರ ಹಾಲಿನ ಗಜವನ್ನು ಮರದ ಪಾಳೆಯನ್ನು ಸೇರಿಸಿ ಪೂರ್ಣ ಕೌಟವರನ್ನು ಕಾಳುಗಳಿಗೆ ದಾರಿ ಹೊರಗಿಸಿ ಗೋಳು ಮಾಡಿದರೆ ಬಾಳಿಗೆ ತಂದೆ ತಾಯಿಗಳಿಗೆ ಮಾಡದಿರುವ ದುಃಖದ ಗಾಯಗಳು ಆಗುವುದಲ್ಲದೆ ವ್ಯಕ್ತವಾಗಿ ಕೋಪಗೊಳ್ಳಬಹುದು. ವ್ಯಕ್ತವಲ್ಲದೆ ಧೈರ್ಯದಲ್ಲಿ ಸಮರ್ಥನಾದ ಪಾರ್ಥ ಅದರದು ಅತಿ ಸಮರ್ಥ. ಅನುಜ ಅನುಜ ನಿಮ್ಮ ಬಾಲಕ್ಕೆ ಅಭಿಷೇಕ ಮಾಡಿ ಅವರ ಕಣ್ಣು ಬಿಟ್ಟ ಮಾಡಬಾರ್ದು. ಅವರ ರಕ್ತಮ್ಮ ಬಿಟ್ಟು ನಿಮ್ಮ ಕಾಲಕ್ಕೆ ಅಭಿಷೇಕ ಮಾಡಿರ್ತಾರೆ. ಪರವಿದ್ಯಾರ್ಥಕ ನಿಯಮವನ್ನು ಬಳಸಿದ್ರೆ ಈ ಹುಡುಗನ್ನು ಮಾಡಿ ಇನ್ನೊಂದು ಸಾರಿ ಹಾಡಬೇಡವೋ ಏನು ಮಾತಾಡೋದು ನಿನ್ನ ಕೋಪವನ್ನು ಕಡಿಮೆ ಮಾಡಿಕೋ ಭೀಮಸೇನ. ಆ ಕಮಲವನ ಮೇಲೆ ತೋರಬೆಳೆಯಿಂದ ಭೀಮರ ದ್ರೌಪದಿನಲ್ಲ ಈ ಭೂಮಂಡಲದ ಭುಜಗಳ ತಂಡದಿಂದ ಜನಗಂಡು ಏನು ಚಾರವನ್ನು ಮಾಡಿಕೊಂಡು ಬಾಳುದು ಅಲ್ಲ. ಭೂಮಂಡಲೇ ತನ್ನ ಖಂಡಿತರ ಗಂಡು ಮೇಲೆ ಕದಲವನ್ನಿಟ್ಟು ಸುಂದರಂತೆ ಪಕ್ಕ ಖಂಡಿತರ ಕತ್ತುಗಳನ್ನು ಹಾಕುವುದರ ಸೊಕ್ಕ ತಂಡ ತರನಾದರಿಂದ ಕೈತಂಡದಿಂದ ಪ್ರತಿಭಟನೆ ಹುಂಡವನ್ನು ಖಂಡಿಸಿದ ಈ ಕಲಿಪದ ಸಾಂಗದವನಿಗೆ ಪಟ್ಟಣ ಕಟ್ಟಿದಂತ ಕಲಿ ಪಾತ್ರವನ್ನು ಎದುರಕ್ಕೆ ಧರ್ಮಗೊಬ್ಬ ಸೈನಿಸಿದೆ ಎಂಬ ನೀವಿಷ್ಟು ಕೋಪಾತರಿಂದ ಮಾತನಾಡಿದರೆ ಭಾಗ್ಯವೇನು ಯಾತಕ್ಕೆ ಮಾತನಾಡ ಆದವಾಗದ ಸ್ವಲ್ಪ ಕಾಲ ಶಾಂತಿಯನ್ನು ತಾಳಬೇಕು ಸುಭದ್ರನಾಥನೇ. ಈ ನಿನ್ನ ಹಂಗನಾದ ದುಷ್ಟರ ಮಾತಿಗೆ ಮನ್ನಣೆಯನ್ನು ಉಂಟುಸುತ್ತಾನೆ. ಗಂಗನ ದೂತಾಲರಿಂದ ಬಡಬರಿಂದ ಬೇಡಿಕೊಂಡರ ಶರಣಕ್ಕೆ ಜನಗೆ ನಿಮಗೆ ಕೈವಾಗಲ್ಲ ಅಲ್ಲ ಕೈದುಕ್ಕೆ ಮೀನುವರಾದ ಧರ್ಮಕ್ಕೆ ಕಾಲಕ್ಕೆ ಅಗ್ನಿಶನಿಯನ್ನು ತಂದು ಹೊಟ್ಟವನೇನು ಅದನ್ನು ಅನುಭವಿಸಲೇಬೇಕು. ತಪ್ಪದ ಬಲ್ಲನೆಂದು ಬಿಡುವುದನ್ನು ಪಡೆಯುವುದೇ
ಇವತ್ತೊಂದು ರೀತಿಯಲ್ಲಿ ಹೇಳುವನು ಕೇಳೈ ಸಹೋದರನೇ. ಎಷ್ಟು ಅತಃ ಕಾಲೇ ಎನ್ನುತ್ತೇ ಚಯಾರ್ದಿರಿ ಹಾನಿರುತ್ತಿ ಯಶೋಲಾಭಂ ಸತ್ಕಾಲೇ ಭವಿಷ್ಯತ್. ಅಹೋ ಅನುಜಾತಿಗಳ ಇದರ ತಾತ್ಪರ್ಯವೇನೆಂದರೆ ಯಾವ ಸ್ಥಳದಲ್ಲಿ ಕಷ್ಟಪಡಬೇಕೋ, ಯಾವ ಕಾಲದಲ್ಲಿ ಹುಟ್ಟಿಯಾಗಬೇಕೋ, ಯಾವ ಮುಹೂರ್ತದಲ್ಲಿ ಕೀರ್ತಿ ಮಾಡಬೇಕೋ, ಯಾವ ಕಾಲದಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯಗಳಲ್ಲಿ ಹಣಗಳ ತಂದು ಪಡೆಯಬಹುದು ಸಹೋದರೇ. ಆದರೆ ಫಲದಿಂದ ಕಷ್ಟ ಬರಬಹುದೆಂಬುದು ಖರ್ಚಿನಲ್ಲಿಯೂ ಸಹ ಮರೆಯಿರಿ. ಗುರು ಹಿರಿಯರ ಮತವಲ್ಲ, ಪರಿಪರಿ ವಚನವು ಫಲವಲ್ಲ. ಹರಿಜನರಿಗೆ ಮಹಾಶೂರನೇ.